ಎಕ್ಕೆ ಗಿಡ ಇದೊಂದು ಅದ್ಭುತ ಸಸ್ಯವಾಗಿದೆ. ಇದರ ವೈಜ್ಞಾನಿಕ ಹೆಸರು ಕೆಲೋಟ್ರೋಪಿಸ್ ಪ್ರೊಸೆರಾ. ಎಕ್ಕೆ ಗಿಡವು ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಸಸ್ಯವಾಗಿದ್ದು, ಇದನ್ನು ಆಯುರ್ವೇದದಲ್ಲಿ ಹಲವು ರೋಗಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ. ಇದರ ಹಾಲು ವಿಷಕಾರಿಯಾದರೂ ಇದರ ಬೇರು, ಎಲೆ, ಹೂಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಎಕ್ಕೆ ಗಿಡವು ಆಯುರ್ವೇದದಲ್ಲಿ ಹಲವು ಶತಮಾನಗಳಿಂದ ಬಳಕೆಯಲ್ಲಿರುವ ಅದ್ಭುತ ಸಸ್ಯ. ಅಲ್ಲದೆ ಈ ಗಿಡವು ಧಾರ್ಮಿಕವಾಗಿಯೂ ವಿಶೇಷ ಸ್ಥಾನಮಾನಗಳನ್ನು ಹೊಂದಿದೆ. ಎಕ್ಕೆ ಗಿಡವು ವಿವಿಧ ಗಾತ್ರಗಳಲ್ಲಿ ಬೆಳೆಯುತ್ತದೆ. ಕೆಲವು ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದು ಮರದಂತೆ ಕಾಣುತ್ತವೆ. ಸಾಮಾನ್ಯವಾಗಿ ಎಕ್ಕೆ ಗಿಡವು ಪೊದೆಯಂತೆ ತುಂಬ ಗುಂಪಾಗಿ ಬೆಳೆಯುತ್ತದೆ. ಗಿಡವನ್ನು ಟ್ರಿಮ್ ಮಾಡಿಕೊಂಡು ಬೆಳೆಸಿದರೆ ತುಂಬ ಎತ್ತರಕ್ಕೆ ಬೆಳೆಯಬಲ್ಲದು. ಇಲ್ಲಿ ನೀವು ನೋಡಬಹುದು, ನಮ್ಮ ಮನೆಯ ಬಲಭಾಗದಲ್ಲಿ ಒಂದು ಎಕ್ಕೆ ಗಿಡವನ್ನು ಹಚ್ಚಿದ್ದೇವೆ. ಇದು ಪೂಜೆಯ ಸಲುವಾಗಿ ಹಚ್ಚಿದ್ದು. ನಮ್ಮ ರಸ್ತೆಯ ಅಕ್ಕಪಕ್ಕದವರು, ರಸ್ತೆ ಬದಿಗಳಲ್ಲಿರುವವರು ಈ ಗಿಡಕ್ಕೆ ಸಾಮಾನ್ಯವಾಗಿ ಬಂದು ಪೂಜೆಯನ್ನು ಮಾಡುತ್ತಿರುತ್ತಾರೆ. ಇಲ್ಲಿ ನೋಡಿದರೆ ನೀವು, ಇದು ಸುಮಾರು 2 ಫ್ಲೋರ್ನಷ್ಟು ಎತ್ತರಕ್ಕೆ ಬೆಳೆದಿದೆ. ಅಂದರೆ 20ರಿಂದ 25 ಅಡಿಯಷ್ಟು ಎತ್ತರಕ್ಕೆ ಬೆಳೆದಿದೆ. ಎಕ್ಕೆ ಗಿಡದ ವಿಶೇಷತೆಗಳನ್ನು ನೋಡೋಣ. ಎಕ್ಕೆ ಗಿಡದ ಔಷಧೀಯ ಗುಣಗಳು. ಎಕ್ಕೆ ಗಿಡದ ಎಲೆಗಳು ಹಾಗೂ ಹೂಗಳು ಮತ್ತು ಹಾಲು ಉರಿಯೂತ ನಿವಾರಕ ಅಂತ ಹೇಳುತ್ತಾರೆ. ಅಂದರೆ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಫಂಗಲ್ ಗುಣಗಳನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಇದನ್ನು ಚರ್ಮದ ಸಮಸ್ಯೆಗಳು, ಜೀರ್ಣಕ್ರಿಯೆ ಸಮಸ್ಯೆಗಳು, ಉಸಿರಾಟದ ಸಮಸ್ಯೆಗಳಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ. ಧಾರ್ಮಿಕ ಮಹತ್ವ. ಹಿಂದೂ ಧರ್ಮದಲ್ಲಿ ಎಕ್ಕೆ ಗಿಡವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ವಿಶೇಷವಾಗಿ ಶಿವನಿಗೆ ಅರ್ಪಿಸಲಾಗುತ್ತದೆ. ಎಕ್ಕೆ ಗಿಡದ ವಿಷಕಾರಿ ಗುಣಗಳು. ಎಕ್ಕೆ ಗಿಡದ ಹಾಲು ವಿಷಕಾರಿಯಾಗಿದೆ, ಆದ್ದರಿಂದ ಇದನ್ನು ಬಳಸುವಾಗ ಜಾಗೃತಿ ವಹಿಸುವುದು ಅತ್ಯಂತ ಮುಖ್ಯ. ಎಕ್ಕೆ ಎಲೆ ಹಾಲು ಕಣ್ಣಿಗೆ ಸಿಡಿದರೆ ಕಣ್ಣು ಹೋಗುತ್ತದೆ ಎಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನ ಹೇಳುತ್ತಾರೆ. ಎಕ್ಕೆ ಗಿಡದ ವಿವಿಧ ಭಾಗಗಳು. ಎಲೆಗಳನ್ನು ಚರ್ಮದ ಸಮಸ್ಯೆಗಳಿಗೆ ಬಳಸುತ್ತಾರೆ. ಹೂಗಳನ್ನು ಪೂಜೆಗೆ ಬಳಸಲಾಗುತ್ತದೆ ಹಾಗೂ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಎಕ್ಕೆ ಗಿಡದ ಹಾಲನ್ನು ವಿವಿಧ ರೀತಿಯ ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಅಂತೆ. ಎಕ್ಕೆ ಗಿಡದ ಬಗ್ಗೆ ಇರುವ ಕೆಲ ನಂಬಿಕೆಗಳನ್ನು ನೋಡೋಣ. ದೋಷ ನಿವಾರಣೆ. ಎಕ್ಕೆ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಅಂತೆ. ವಿಶೇಷವಾಗಿ ಮನೆಯ ಬಲಭಾಗದಲ್ಲಿ ಎಕ್ಕೆ ಗಿಡವನ್ನು ಬೆಳೆಸಿದರೆ ಶುಭ ಫಲ ಎಂದು ಹೇಳುತ್ತಾರೆ. ಎಕ್ಕೆ ಗಿಡವು ಗಣಪತಿಗೆ ಪ್ರಿಯ. ಗಣಪತಿಗೆ ಎಕ್ಕೆ ಅಂದರೆ ಬಹಳ ಪ್ರಿಯ. ಹೀಗಾಗಿ ಗಣಪತಿ ಪೂಜೆಯಲ್ಲಿ ಎಕ್ಕೆ ಎಲೆಗಳನ್ನು ಬಳಸುವುದು ವಾಡಿಕೆ. ಎಕ್ಕೆ ಹೂವಿನಿಂದ ಹಾರ ಮಾಡಿ ಗಣಪತಿಗೆ ಅರ್ಪಿಸಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ. ರವಿಗ್ರಹದ ಶಾಂತಿ. ರವಿಗ್ರಹದ ದೋಷ ಇರುವವರು ಎಕ್ಕದ ಎಲೆಯಿಂದ ರವಿಗ್ರಹವನ್ನು ಪೂಜಿಸಿದರೆ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಆರೋಗ್ಯಕ್ಕೆ ಒಳ್ಳೆಯದು. ಎಕ್ಕದ ಎಲೆಯನ್ನು ದೇಹದ ಸರ್ವಾಂಗಗಳಿಗೆ ಸ್ಪರ್ಶಿಸಿ ಸ್ನಾನ ಮಾಡಿದರೆ ಮೂಳೆ ನೋವು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಮೂಲವ್ಯಾಧಿ ನಿವಾರಣೆ. ಎಕ್ಕದ ಹಾಲನ್ನು ಮೂಲವ್ಯಾಧಿಯ ಮೊಳಕೆಗೆ ಹಚ್ಚುವುದರಿಂದ ಮೂಲವ್ಯಾಧಿ ಪರಿಹಾರವಾಗುವುದು ಎಂಬ ನಂಬಿಕೆಯೂ ಇದೆ. ಈ ಎಲ್ಲ ನಂಬಿಕೆಗಳ ಹಿನ್ನೆಲೆ ಏನು? ಈ ನಂಬಿಕೆಗಳು ಪ್ರಾಚೀನ ಕಾಲದಿಂದಲೂ ಹರಡಿ ಬಂದಿದ್ದು ಜನರ ನಂಬಿಕೆ ಮತ್ತು ಆಚರಣೆಗಳನ್ನು ಪ್ರತಿಬಿಂಬಿಸುತ್ತವೆ. ಎಕ್ಕೆ ಗಿಡದ ಔಷಧೀಯ ಗುಣಗಳನ್ನು ಗಮನಿಸಿ ಅದನ್ನು ಪವಿತ್ರವೆಂದು ನಮ್ಮ ಹಿರಿಯರು ಪರಿಗಣಿಸಿರಬಹುದು. ಇನ್ನು ವಿಜ್ಞಾನದ ದೃಷ್ಟಿಕೋನದಿಂದ ನೋಡುವುದಾದರೆ, ಈವರೆಗೆ ಈ ನಂಬಿಕೆಗಳಿಗೆ ವೈಜ್ಞಾನಿಕ ಆಧಾರವಾಗಲಿ ಅವುಗಳಿಗೆ ಪ್ರೂವ್ ಆಗಲಿ ಸಿಕ್ಕಿಲ್ಲ ಅಥವಾ ಯಾರೂ ಮಾಡಿರುವುದಿಲ್ಲ ಅಂತಲೂ ಅನ್ನಬಹುದು. ಆದರೂ ಜನರ ನಂಬಿಕೆಗಳು ಬಲವಾಗಿರುವುದರಿಂದ ಈ ನಂಬಿಕೆಗಳು ಇನ್ನೂ ಜೀವಂತವಾಗಿವೆ. ಇನ್ನು ನಾವು ಜನರಲ್ ಆಗಿ ತೀರ್ಮಾನ ತೆಗೆದುಕೊಳ್ಳುವುದಾದರೆ, ಎಕ್ಕೆ ಗಿಡದ ಬಗ್ಗೆ ಇರುವ ನಂಬಿಕೆಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿವೆ. ಈ ನಂಬಿಕೆಗಳು ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವುದರಿಂದ ಅವುಗಳನ್ನು ನಾವು ಅನುಸರಿಸುತ್ತೇವೆ. ಆದರೆ ವಿಜ್ಞಾನ ದೃಷ್ಟಿಯಿಂದ ನೋಡಿದಾಗ ಈ ನಂಬಿಕೆಗಳಿಗೆ ವೈಜ್ಞಾನಿಕ ಆಧಾರವಿಲ್ಲದಿರುವುದರಿಂದ ಎಕ್ಕೆ ಗಿಡದ ಯಾವುದೇ ಭಾಗವನ್ನು ಔಷಧಕ್ಕೆ ಉಪಯೋಗ ಮಾಡುವುದಾದರೆ ತಜ್ಞರು ಅಥವಾ ಅದರಲ್ಲಿ ಅನುಭವ ಹೊಂದಿರುವವರು ಅವರಿಂದ ಔಷಧಕ್ಕಾಗಿ ಉಪಯೋಗ ತೆಗೆದುಕೊಂಡರೆ ಒಳ್ಳೆಯದು. ನಾವೇ ಡೈರೆಕ್ಟಾಗಿ ಯಾವುದೇ ಚಿಕಿತ್ಸೆಗೆ ಬಳಸುವುದು ಅಪಾಯಕಾರಿಯಾದೀತು. ಇನ್ನು ನನ್ನ ವೈಯಕ್ತಿಕ ವಿಚಾರದಲ್ಲಿ ಹೇಳುವುದಾದರೆ, ನನಗೆ ಎಕ್ಕೆ ಗಿಡ ತುಂಬ ಇಷ್ಟವಾದ ಗಿಡ. ಏಕೆಂದರೆ ಎಕ್ಕೆಯ ಗಿಡದ ಎಲೆಗಳು ತುಂಬ ದಪ್ಪವಾಗಿರುತ್ತವೆ.
ಆ ಎಕ್ಕೆ ಗಿಡವನ್ನು ನೋಡುವುದಕ್ಕೂ ತುಂಬ ಚೆನ್ನಾಗಿರುತ್ತದೆ. ಇದನ್ನು ನಾವು ಮನೆಯ ಬಲಭಾಗದಲ್ಲಿ ಹಾಕಿಕೊಂಡಿದ್ದೇವೆ. ಇದು ಪರಂಪರೆಯಿಂದ ಬಂದಿರೋದರಿಂದ ಅದು ನಮ್ಮ ನಂಬಿಕೆಯ ವಿಷಯ ಆಗಿರಬಹುದು. ಅದನ್ನು ಬಿಟ್ಟರೆ ಇದನ್ನು ನಾವು ಯಾವುದೇ ಕಾಯಿಲೆಗೆ ಡೈರೆಕ್ಟಾಗಿ ಉಪಯೋಗಿಸಿರುವುದಿಲ್ಲ. ಹಾಗೂ ನಾವು ನೋಡಿದ ಹಾಗೆ ಈ ಗಿಡದ ಎಲೆಯನ್ನಾಗಲಿ ಹೂವನ್ನಾಗಲಿ ಯಾವುದೇ ಭಾಗವನ್ನಾಗಲಿ ಯಾವುದೇ ಹಸು, ಕರು, ಆಡು, ಕುರಿ ಇತ್ಯಾದಿ ತಿನ್ನುವುದಿಲ್ಲ. ಆದ್ದರಿಂದ ನಾವು ನಿಸ್ಸಂದೇಹವಾಗಿ ಇದು ಸ್ವಲ್ಪ ವಿಷಕಾರಿಯಾಗಿರುವಂತಹ ಗಿಡ ಎಂದು ಹೇಳಬಹುದು. ಏಕೆಂದರೆ ಆಡು ಇದನ್ನು ಮುಟ್ಟುವುದಿಲ್ಲ. ನಮ್ಮಲ್ಲಿ ನಂಬಿಕೆ ಇರುವುದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಆದರೆ ನಾವು ಯಾವತ್ತೂ ಆಡು ಎಷ್ಟೇ ಹೊಟ್ಟೆ ಹಸಿವಿನಿಂದ ಕೂಡಿದ್ದರೂ ಈ ಗಿಡವನ್ನು ಅದು ಮುಟ್ಟುವುದಿಲ್ಲ. ಆದ್ದರಿಂದ ಈ ಗಿಡದ ಯಾವುದೇ ಔಷಧೀಯ ಗುಣಕ್ಕಾಗಿ ಉಪಯೋಗಿಸದಿದ್ದರೆ ತಜ್ಞರೊಂದಿಗೆ ಸಮಾಲೋಚಿಸಿ ಮುಂದಿನ ಸ್ಟೆಪ್ಪನ್ನು ತೆಗೆದುಕೊಳ್ಳಿ.